ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈಗ ಫಲಶ್ರುತಿಗೆ ಸಂಬಂಧಪಟ್ಟಂತ ಎರಡು ಇದ್ಯಾರದ ಬಂದ್ ಮಾಡ್ಕೊರಿ. 4ನೇ ತರಂಗದ್ದು ಫಲಶ್ರುತಿಗೆ ಸಂಬಂಧಪಟ್ಟಂತ ಎರಡು ದೋಹಾಗಳನ್ನ ವಿಶ್ಲೇಷಣೆ ಮಾಡಿತ್ತು. 119ನೇದ್ದು ದೋಹಾದ ಫಲಶ್ರುತಿ ಏನದಪ್ಪ ಅಂತಂದ್ರೆ, ಭೇದ ದೃಷ್ಟಿ ಕಳ್ಕೊಂಡು ಆತ್ಮ ಪರಮಾತ್ಮರಲ್ಲಿ ಭೇದ ದೃಷ್ಟಿಯನ್ನ ಕಳ್ಕೊಳ್ಳೋದು. ಹೌದಲ್ರಿ? ಗುರು ಕಿ ಅಸ ಉಪದೇಶ ಸುನಿ ತತ್ವ ದೃಷ್ಟಿ ಬುದ್ಧಿವಂತ ಬ್ರಹ್ಮ ರೂಪ ಲಕಿ ಆತ್ಮ ಕಿಯೋ ಭೇದ ಭ್ರಮ ಅಂತ. 119ನೇ ದೋಹಾದ ಅರ್ಥ ಏನಂತಂದ್ರ, ಆತ್ಮ ಪರಮಾತ್ಮರಲ್ಲಿ ಭೇದ ದೃಷ್ಟಿಯನ್ನ ಕಳ್ಕೋ. ಕಿಯೋ ಭೇದ ಭ್ರಮ ಅಂತ. ಬ್ರಹ್ಮ ರೂಪ ಲಕಿ ಆತ್ಮ, ನೀನು ಆತ್ಮವನ್ನೇ ಬ್ರಹ್ಮ ರೂಪ ಅಂತ ತಿಳ್ಕೋ, ಆ ಭೇದವನ್ನ ಕಳ್ಕೋ. ನೀನು ಬ್ರಹ್ಮ ಸ್ವರೂಪ, ಅಹಂ ಬ್ರಹ್ಮಾಸ್ಮಿ ಅಂತ ನೀನು ಬ್ರಹ್ಮ ಸ್ವರೂಪ ಅದಿ. ನಿನ್ನ ಆತ್ಮನೇ ನೀನೇ ಬ್ರಹ್ಮ ಅಂತ ತಿಳ್ಕೊ ಅಂದಂಗ ಅದರ ಅರ್ಥ. ಒಂದನೇದ್ದು ಆತ್ಮ ಪರಮಾತ್ಮರಲ್ಲಿ ಭೇದ ಅಂದ್ರೆ, ಆತ್ಮ ಅಂದ್ರೆ ಯಾರು? ಅಹಂ ಬ್ರಹ್ಮ, ನಾನೇ ಬ್ರಹ್ಮ. ಮುಂದ 120ನೇ ದೋಹದೊಳಗೆ ಏನ್ ಹೇಳ್ತಾರ, ಗುರು ಮತ್ತು ಬ್ರಹ್ಮನಲ್ಲಿ ಅಹಂ ಬ್ರಹ್ಮ ಯಾರುತ್ತೀನೆ ನಿರಾವರಣ ವೈಭಾನ ಅಂತಂದ್ರ ಅದರ ಅರ್ಥ ಏನು? ಬ್ರಹ್ಮ ಪರಮಾತ್ಮ ಅಂತ. ದಾದು ಅರು ರೂಪ ಜೋ ಸೋ ಯು ಹಮ್ ಲಿಯೋ ಪಿಚಾನ. ದಾದುನೇ ಯಾರಪ್ಪ? ಆ ಬ್ರಹ್ಮನೇ ನನಗ ದಾದು ಗುರು ಆಗಿ ಬಂದು ನನಗೆ ಉಪದೇಶ ಮಾಡಿದ ಅಂತ ನಾನು ಆ ಬ್ರಹ್ಮನನ್ನೇ ಗುರು ಅಂತ ತಿಳ್ಕೋತೀನಿ ಅಂತಂದ್ರೆ ಅದರ ಅರ್ಥ ಏನು? ಗುರು ಮತ್ತು ಶಿಷ್ಯರಲ್ಲಿ ಮತ್ತು ಗುರು ಮತ್ತು ದೇವರಲ್ಲಿ ಭೇದ ಮಾಡ್ಕೋಬೇಡ, ಭೇದ ತಿಳ್ಕೋಬೇಡ. 119ನೇ ದೋಹಾದು ಫಲ ಏನಾಗಬೇಕು? ಇದರ ಫಲ ಆತ್ಮ ಪರಮಾತ್ಮರ ಭೇದ ಭ್ರಮೆಯನ್ನ ಅಂತ ಮಾಡೋದು. ಹೌದಲ್ರಿ? ಮುಂದ 120ನೇ ದೋಹ ಏನದ? ಗುರು ಮತ್ತು ದೈವ, ಬ್ರಹ್ಮ ಮತ್ತು ಗುರು ಇವರಿಬ್ಬರಲ್ಲಿ ಭೇದ ಮಾಡಬೇಡ. ಈ ಭೇದ ಕಳಕು ಅಷ್ಟೇ. ಗುರುವನ್ನೇ ಬ್ರಹ್ಮ ಅಂತ ತಿಳಿ, ಬ್ರಹ್ಮನನ್ನೇ ಗುರು ಅಂತ ತಿಳಿ, ಬ್ರಹ್ಮನೇ ಗುರು ರೂಪಾಗಿ ಬಂದು ನನಗ ವಿಚಾರ ಸಾಗರ ಉಪದೇಶ ಮಾಡಿದ ಅಂತ ತಿಳ್ಕೋ ಅಂತ. ಇದು 120ನೇ ದೋಹದ ಅರ್ಥ. ಈಗ ಇತಿ ಶ್ರೀ ವಿಚಾರ ಸಾಗರದ ಉತ್ತಮ ಅಧಿಕಾರಿ ಉಪದೇಶ ನಿರೂಪಣ ಪರಿಪೂರ್ಣ ಅಂತ ಆಯ್ತು. ಇದು ಪರಿಪೂರ್ಣ ಆಯ್ತು. ಜಯಘೋಷ ಮಾಡ್ರಿ. ಶ್ರೀ ಸದ್ಗುರು साधु निश्चल दास जी महाराज की जय। श्री सद्गुरु पंडित पीताम्बर जी महाराज की जय। श्री सद्गुरु शरण बसव स्वामी जी महाराज की जय। जय मंगलम जय नमः पार्वती पति हर हर महादेव। ಶ್ರೀ ಸದ್ಗುರು ಅಲ್ಲ, ಸದ್ಗುರು ಶ್ರೀ. ಓಂ ಸದ್ಗುರು ಶ್ರೀ पंडित पीताम्बर जी महाराज की जय. ओम सद्गुरु श्री साधु निश्चल दास जी महाराज की जय. ಹಿಂಗ ಓಂ ಸದ್ಗುರು ಶ್ರೀ ಅಂತ ಬರ್ಬೇಕು. ಹಿಂಗಾಗಿ ಇದು ಕಂಪ್ಲೀಟ್ ಆಯ್ತು. ಈಗ ಏನಪ್ಪಾ ಅಂತಂದ್ರೆ, ನಿಮಗ ಏನ್ ಕೆಲಸ ಅಂದ್ರೆ, ಬೆಳಗಿನ ಪಾಠಗಳು ಈಗ ಇರಂಗಿಲ್ಲ. ಪಾಠಗಳು ಇರಂಗಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು? ನಿಮಗೆ ಟೈಮ್, ಇದೇ ಟೈಮ್ನೊಳಗ ನೀವು ನಾಗರತ್ನಮ್ಮನವರಿಗೆ ಕೇಳಿ ನಿಮ್ಮ ಮೆಲುಕು ಕಾರ್ಯಕ್ರಮದ ಪ್ರವಚನಗಳೇನದವಲ್ಲ ಅವುಗಳನ್ನ ಕೇಳಿಕೊಂಡು
ಆ ನೋಟ್ಸ್ ತಯಾರು ಮಾಡ್ಕೋಬೇಕು, ಬರ್ಕೊಂಡು ತಯಾರು ಮಾಡಬೇಕು. ಬಂದ್ ಮಾಡ್ಕೋರಿ, ಯಾರು ಚಾಲು ಇಟ್ಟಿರಿ ಬಂದ್ ಮಾಡ್ಕೋರಿ. ಏನ್ ಮಾಡ್ಬೇಕು, ಬೆಳಗಿನ ಈ ಪಾಠ ಪ್ರವಚನ ಬೆಳಿಗ್ಗೆ ಏನ್ ನಡೀತದಲ್ಲ, ಈ ಪಾಠದ ಸಮಯದಲ್ಲಿ ನಿಮ್ಮ ಮೆಲುಕು ಕಾರ್ಯಕ್ರಮಗಳನ್ನ ತಯಾರು ಮಾಡ್ಕೋಬೇಕು. ನೀವು ಬೆಳಗ್ಗೆ ಬೇಕಿದ್ರೆ ಮಲ್ಕೋರಿ, ಆರಾಮ್ ರೆಸ್ಟ್ ಮಾಡ್ರಿ. ಇಷ್ಟೇ ಸಮಯ, 1.5-2 ತಾಸು ಸಮಯ ಏನದಲ್ಲ, ಈ ಸಮಯವನ್ನ ಪ್ರತಿನಿತ್ಯ ಬೇರೆ ಯಾವುದೋ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕು, ತಯಾರಿ ಮಾಡ್ಕೋಬೇಕು. ದಿನ 1-2 ತಾಸು 2.5 ತಾಸು ನೀವು ಆ ಕೆಲಸ ಮಾಡ್ಲೇಬೇಕು. ಉತ್ತಮ ಅಧಿಕಾರಿಗಳಿದ್ದೀರಿ, ಹೀಗಾಗಿ ಈ ಕೆಲಸ ಮಾಡ್ಬೇಕು. ಮಾಡಿ ಮೆಲುಕು ಕಾರ್ಯಕ್ರಮ ಮುಗಿದ ಕೂಡ್ಲೇನೆ ನಂದು ಇದು 1 ಮೆಲುಕು ಮುಗಿತ್ರಿ, ಇನ್ನ ಒಂದು ಮೆಲುಕು ಕಾರ್ಯಕ್ರಮ, ಒಂದು ದಿವಸಕ್ಕೆ 1 ಮೆಲುಕು ಮುಗಿತಂದ್ರೆ ಮರುದಿನ ಮತ್ತೊಂದು ಡೇಟ್ ತಗೊಂಡು ಏನ್ ಮಾಡ್ರಿ, ನಿಮ್ಮ ಮೆಲುಕು ಕಾರ್ಯಕ್ರಮಗಳನ್ನ ಪ್ರತಿನಿತ್ಯ 2-2.5 ತಾಸು ಕುಂತು ತಯಾರು ಮಾಡ್ಕೋಬೇಕು. ಇದು 1ನೇ ಪ್ರಾಜೆಕ್ಟ್ ವರ್ಕ್. ಇನ್ನು 2ನೇ ಪ್ರಾಜೆಕ್ಟ್ ವರ್ಕ್, ನಿಮ್ಮ ಊರೊಳಗ ಶ್ರಾವಣ ಮಾಸದ ಪುರಾಣಗಳು ನಡೆದವ ಇಲ್ಲ? ಒಂದ್ ಸ್ವಲ್ಪ ಎಲ್ಲರೇ ದೂರ ಇದ್ರೂ ಸಹಿತ, ಕಷ್ಟ ಆದ್ರೂ ಪರವಾಗಿಲ್ಲ, ಶ್ರಾವಣ ಮಾಸದ ಪುರಾಣವನ್ನ ಶ್ರವಣ ಮಾಡ್ರಿ. ಹೋಗಾಗ ಒಂದು ನೋಟ್ಬುಕ್ ಪೆನ್ನು ತಗೊಂಡು ಹೋರಿ. ಆ ಗದ್ದಲದಾಗ ಕುಂದರ್ಬೇಡ್ರಿ, ಎಲ್ಲರೇ ದೂರ ಕುಂದರ್ರಿ. ಒಂದ್ ಕಡೆ ಕುಂತು ಅಲ್ಲಿ ಏನ್ ಹೇಳ್ತಾರ ಲಕ್ಷ್ಯ ಕೊಟ್ಟು ಕೇಳ್ರಿ. ಅದ್ರೊಳಗಿಂದ ತತ್ವಜ್ಞಾನದ ಭಾಗ ಮತ್ತು ದೃಷ್ಟಾಂತಗಳನ್ನ ನೀವು ಸಂಗ್ರಹ ಮಾಡ್ಕೋಬೇಕು ನೋಟ್ಬುಕ್ನಾಗ. ಎದಕ್ಕಂತಂದ್ರೆ ನೀವು ಪಾಠ ಹೇಳುವ ಒಂದು ಪ್ರಸಂಗ ಬಂದಾಗ ಆ ತತ್ವಜ್ಞಾನದ ಭಾಗಗಳು ಮತ್ತು ಎಲ್ಲ ಒಂದೇ ತತ್ವಜ್ಞಾನ. ಅವ್ರು ಹೇಳಕ್ ಬೇರೆ, ನಾವ್ ಹೇಳಕ್ ಬೇರೆ ಇರ್ತದೇನು? ಅಲ್ಲಿ ಒಬ್ಬ ಪುರಾಣ ಪುರುಷ ಇರ್ತಾನ, ಅವನ ಜೀವನ ಕಥೆ ಹೇಳ್ಕೋತ ತತ್ವಜ್ಞಾನ ಹೇಳ್ತಾರೆ. ಮತ್ತಲ್ಲಿ ದೃಷ್ಟಾಂತಗಳು ಕೊಡ್ತಿರ್ತಾರೆ. ಆ ತತ್ವಜ್ಞಾನಕ್ಕೆ ಸಂಬಂಧಪಟ್ಟಂತ ದೃಷ್ಟಾಂತಗಳನ್ನ ನೀವು ಸಂಗ್ರಹ ಮಾಡ್ಕೋರಿ. ಸಾಯಂಕಾಲ 2-2.5 ತಾಸು ಕಂಪಲ್ಸರಿ ಶ್ರಾವಣ ಮಾಸದ ಪುರಾಣ ಶ್ರವಣ ಮಾಡ್ಲೇಬೇಕು. ಈ ಸ್ಟಾರ್ಟಿಂಗ್ ಅಂತ ಪರಿ ಜನ ಇರ್ಲಂಗಿಲ್ಲ ಅಂತೇಳಿ ಸ್ಟಾರ್ಟಿಂಗ್ ಏನ್ ಮಾಡ್ತಾರ, ಫಸ್ಟ್ 15 ದಿವಸ ಅಷ್ಟಕ್ಕಷ್ಟೇ ಹೇಳ್ತಿರ್ತಾರ. ಇನ್ನು ಮುಂದೆ ಸ್ಟ್ರಾಂಗ್ ಹೇಳ್ತಾರ ಅವ್ರು. ಎಲ್ಲಿಗೆ ಈ ರಾಖಿ ಹುಣ್ಣಿಮೆ ಆದ ಕೂಡ್ಲೇನೆ ನೆಕ್ಸ್ಟ್ ತತ್ವಜ್ಞಾನ ಸ್ಟ್ರಾಂಗ್ ಆಗ್ಲಿಕ್ಕೆ ಹತ್ತಿ ಬಿಡ್ತದ. ಒಳ್ಳೆ ದೃಷ್ಟಾಂತಗಳವು. ಜನನು ಸಾಕಷ್ಟು ಬರ್ತಿರ್ತಾರ. ಎಷ್ಟು ಸಾಧ್ಯದ ಅಷ್ಟು ಪುರಾಣ ಶ್ರವಣ ಮಾಡಿ ಆ ಶ್ರವಣದಲ್ಲಿ ತತ್ವಜ್ಞಾನ ಭಾಗ ಕೇಳಿ ಆನಂದ ಹೊಂದ್ರಿ. ಅದನ್ನೇನು ನೀವು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ತತ್ವಜ್ಞಾನಿನೇ ಅದಿರಿ, ನಿಮಗೆ ಅದು ಕೇಳಿದಾಗ ಆನಂದ ಅನ್ನಿಸ್ತಿರ್ತದೆ. ಅದರ ಜೊತೆಗೆ ನಿಮ್ಮ ದೃಷ್ಟಾಂತಗಳು, ಕಥೆಗಳು, ಹಾಡುಗಳು ಏನೇನು ಹೇಳ್ತಾರ ಆ ಪುರಾಣಿಕನ ಕಲೆಯನ್ನು ನೋಡಿಕೊಂಡು ನಾನು ಅವ್ರಂಗ ಹೇಳಂಗ ಆಗ್ಬೇಕು. ಕಲಾವಂತಿಕೆ ಬೆಳೆಸ್ಕೋಬೇಕು, ಇನ್ನೊಬ್ಬರಿಗೆ ಹೇಳುವ ಕಲೆಯನ್ನ ಬೆಳೆಸ್ಕೋಬೇಕು. ಅಲ್ಲಿ ಏನಂತ ಸೀರಿಯಸ್ ತತ್ವಜ್ಞಾನ ಇಲ್ಲ ಅಂದ್ರೂ ಜನ ಎಷ್ಟು ಚಂದ ಕೂತು ಕೇಳ್ತಿರ್ತಾರೆ, ಎಷ್ಟು ಚಂದ ಹೇಳ್ತಿರ್ತಾರೆ. ನಾವ್ ಎಲ್ಲಿ ಹೋದಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ಕೊತಲ್ಲದ ಅಹಂ ಬ್ರಹ್ಮಾಸ್ಮಿ ಸಾಧನೆ ನನ್ನೊಳಗೆ ಮಾಡ್ಕೊಳ್ಳೋದು. 4 ಜನರ ಮಧ್ಯೆ ಕೂತು ಕೇಳ್ಬೇಕಾದ್ರೆ ಪುರಾಣ ಹೇಳ್ದಂಗೆ ಹೇಳಿದ್ರೆ ಮಂದಿ ಕೂತು ಕೇಳ್ತಾರೆ, ಇಲ್ಲಾಂದ್ರೆ ಕೇಳಂಗಿಲ್ಲ. ಅದರಂಗೆ ನಿಮಗೊಂದು ಕಲೆ ಬೆಳೆಸ್ಕೋಬೇಕು. ಅದಕ್ಕ ನೀವೇನ್ ಮಾಡ್ಬೇಕು, ಶ್ರಾವಣ ಮಾಸದ ಪುರಾಣ ಕೇಳಿ ನಿಮ್ಮ ಮೆಲುಕು ತಯಾರು ಮಾಡೋದ್ರ ಜೊತೆಗೆ ನಮ್ಮ ಪಾಠದ ಭಾರ ಮಾಡಿದೆವು ಅಂತಂದ್ರ ಸಮಸ್ಯೆ ಆಗ್ತದೆ. ಈಗ ಶ್ರಾವಣ ಮಾಸ ಮುಗಿಯುವ ತನಕ ನಿಮಗೆ ಈ ಪಾಠಗಳು ಇರಂಗಿಲ್ಲ, ಬೆಳಿಗ್ಗೆ ಇರಲ್ಲ. ಮತ್ ಸಂಜೆ ಪಾಠ ಇಡಮ್ಮ ಬೇಡ, ಸಂಜೆಗರೆ ಕಲಿಯಮ್ಮ ಮತ್ತ 1 ತಾಸು 2 ತಾಸು. ಬೆಳಗಿನ ಪಾಠ ಡಿಸ್ಕಂಟಿನ್ಯೂ ಮಾಡೋಣ. ಸಂಜೆಗರೆ ಮಾಡಮ್ಮ. ಬೆಳಿಗ್ಗೆ ಅದೇ ಟೈಮ್ನಾಗ ಕೂತ್ಕೆ ನೀವು ಮೆಲುಕು ಮಾಡ್ಕೊಂಡ್ರೆ ನಮ್ ಪ್ರವಚನ ಕೇಳದಂಗೆ ಹೌದಾ ಇಲ್ಲ? ಅದಲ್ಲಿ ಮನನ ಆತು. ಇದಾದ್ಮೇಲೆ ಒಂದು ಮೆಲುಕು ತಯಾರಿ. ಇನ್ನ ಒಂದು ಇನ್ಸ್ಟ್ರಕ್ಷನ್ ಏನದಪ್ಪ ಅಂತಂದ್ರೆ ಸಂಧಿ ಪಾಠ ಇರ್ತದ, ಅದು ಮಾಡೋಣ. ಅದನ್ನು ಇನ್ನೊಂದು 2-3 ದಿನದಾಗ ಖಾಲಿ ಆಗ್ತದ. ಅದು
ಅದು ಖಾಲಿ ಆಯ್ತು ಅಂದ್ರೆ ಅದನ್ನು ಡಿಸ್ಕಂಟಿನ್ಯೂ ಮಾಡಮ್ಮ ಏನ್ ಕಂಟಿನ್ಯೂ ಮಾಡಮ್ಮ? ಬೇರೆ ಇನ್ನ 3 ಬುಕ್ ಅದಾವ. 2 ಬುಕ್ ಒಂದು 3ರಾಗ ಒಂದು ಓದಿವಿ, ಇನ್ನ 2 ಬುಕ್ ಅದಾವ. ಕಂಟಿನ್ಯೂ ಬಿಡಮ್. ಸಂಜೆಗೆ ಬರ್ತೀನಿ, ಸಂಜೆಗೆ ಬಂದು ಸ್ವಲ್ಪ ಓದಮ್ಮ. ನಾವು 9:45 ಕೊಟ್ರೆ ಸಾಕು. ನಮ್ಗೇನು ಕಂಪಲ್ಸರಿ ಇಲ್ಲ. ನಿಮ್ಮದು ಏನ್ ಆಕ್ಟಿವಿಟಿ ಮಾಡ್ತೀರಿ ನಿಮ್ಮದು ನೀವು ಮಾಡ್ರಿ. ಆ ಮೆಲುಕು ಕಾರ್ಯಕ್ರಮಗಳು ತಯಾರು ಮಾಡ್ಕೊರಿ. ಮೆಲುಕು ಹೇಳಕ್ ಹೋಗ್ಬೇಡ್ರಿ. ಮೆಲುಕು ಹೇಳೋ ಕಾರ್ಯಕ್ರಮ ಬೇಡ. ಒಂದು 4-5 ನೀವು ಮೆಲುಕು ತಯಾರು ಮಾಡ್ಕೊಂಡ್ರಿ ಈ ಇದ್ರೊಳಗಂತಂದ್ರೆ ಏನಾಗ್ಬಿಡ್ತದ, ಸ್ಟಾಕ್ ಉಳಿತದ ನೋಟ್ಸ್ ನಿಮಗ. ಮುಂದೆ ಮೆಲುಕು ಮಾಡ್ಕೊತ ಆದಂಗ ಇನ್ನ ಮುಂದೆ ಹಂಗೆ ಮೆಲುಕುಗಳು ಮಾಡ್ಕೊತ ಹೋಗ್ತಿರ್ತೀರಿ, ಸ್ಟಾಕ್ ಇರ್ತದ, ಒಂದೊಂದೇ ಪಾಠ ಹೇಳ್ಕೊತಿರ್ತೀರಿ. ಈಗ ನಿಮ್ಮಲ್ಲಿ ಸ್ಟಾಕೇ ಇಲ್ಲ. ನಿಮಗ ಬೇಕಂದ ಗಡ್ಡಕ್ಕೆ ಬೆಂಕಿ ಹತ್ತಿದಾಗ ಹೋಗಿ ನೀರು ಬಾವಿ ತೋಡ್ದಂಗ ಅದ ಈಗ ನಿಮ್ ಪರಿಸ್ಥಿತಿ. ಏನು ಸ್ಟಾಕ್ ಮಾಡ್ಕೊಂಡಿಲ್ಲ. ಈಗ ಸ್ಟಾಕ್ ಮಾಡ್ಕೊಳಕ್ ಒಂದು ಟೈಮ್ ಕೊಡ್ಲಕತ್ತೀವಿ ನಿಮಗೆ. ಒಂದು 5 ಮೆಲುಕು ಮಾಡ್ತಿರೋ 10 ಮೆಲುಕು ಮಾಡ್ತಿರೋ ಮಾಡಿ ಸ್ಟಾಕ್ ಇಟ್ಕೋರಿ. ಅವ್ರಿಗೆ ಹೇಳ್ದಾಗ ನಾನು ಹೇಳ್ತೀನಿ ನೀನ್ ಹೇಳ್ತೀನಿ ಅಂತ ಹೇಳಕ್ಕೆ ತಯಾರು ಮಾಡ್ಕೊಳ್ರಿ. ಹೌದಲ್ರಿ? ಸ್ಟಾರ್ಟ್ ಮಾಡ್ಕೊಳ್ರಿ. ಒಂದು 10 ಮೆಲುಕು ಡೇಟ್ಗಳು ತಗೊಂಡು ಎಲ್ಲ ನೋಟ್ಸ್ ತಯಾರು ಮಾಡ್ಕೊಳ್ರಿ. ಅವ್ರು ಹೆಂಗೆ ಡೇಟ್ ಯಾವಾಗ ನಿಮ್ಗೆ ಕರಿತಿರ್ತಾರ ಅವಾಗ ಒಂದೊಂದೇ ಮೆಲುಕು ರಿಲೀಸ್ ಮಾಡ್ಕೊತೇವ್ರಿ. ಇನ್ನ 8-10 ಮೆಲುಕಿಂದ ನೋಟ್ಸ್ ನಿಂಬಲ್ಲಿ ಇರ್ತದ. ಇವ್ರ ಕಲ್ಯಾಣಪ್ಪ ಅವ್ರದ್ದು ಕೈ ಸಮಸ್ಯೆ ಇದ್ದದ್ದಕ್ಕ ಅವ್ರು ಬರೀಲಿಕ್ಕೆ ಆಗಂಗಿಲ್ಲ. ಅವ್ರು ಏನ್ ಮಾಡ್ತಾರ, ಅವ್ರಿಗೆ ಒಂದು ಕನ್ಸೆಷನ್ ಕೊಡ್ರಿ. ಅವ್ರಿಗೆ ಬೆನ್ನತ್ತಿ ನಿಮ್ಗೆ ಡೇಟ್ ಕೊಟ್ಟಿವಿ ಯಾಕೆ ಮಾಡಿಲ್ಲ ಅಂತ ಜಬರ್ದಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡ. ಅವ್ರೇನ್ ಯಾಕೆ ಮಾಡಲ್ಲ, ಅವ್ರ ಸ್ವಾತಂತ್ರ್ಯಕ್ಕೆ ಬಿಡ್ರಿ. ಅವ್ರ ಹೆಂಗಂತಾರ ಹಂಗ. ಇನ್ನೇನದ, ಶ್ರಾವಣ ಮಾಸವಾಗಿ ಪಾಠ ಇಲ್ಲ ಅಂದ್ರೆ ನಿಮ್ ಕರ್ತವ್ಯ ಏನಂತ ಗೊತ್ತಾಯ್ತು. ಇದು ಎಲ್ಲಿ ತನಕ ಹಿಂಗೆ ಕಂಟಿನ್ಯೂ ಆಗ್ತದಂದ್ರ ಗಣಪತಿ ಹಬ್ಬ ಮುಗಿದ ಮೇಲೆ ಸೇರಮ್. ಮತ್ತೆ ಮುಂದಿನ ಗಣಪತಿ ಹಬ್ಬ ಮುಗಿದ ಮೇಲೆ ಏನು ಬರ್ತದೆ? ಗಣಪತಿ ಹಬ್ಬ ಏನ್ರಿ? 27ಕ್ಕೆ ಗಣಪತಿ ಹಬ್ಬ ಅದ. ಗುರುವಾರ ಬುಧವಾರದದು. ಮುಂದೆ ಗುರುವಾರ, ಶುಕ್ರವಾರ, ಶನಿವಾರ, ಇನ್ನ 2-3 ದಿನ ಗ್ಯಾಪ್ ಹೊಡಿರಿ. 1ನೇ ತಾರೀಕು ಐತಾರು ದಿನ ಕಲೆ ಮತ್ತೆ ಸಿದ್ಧಾಂತ ಚಿಕ್ಕಾಮಣಿ ಸೆಪ್ಟೆಂಬರ್ 1ಕ್ಕೆ. ಏನ್ರಿ? ಆಯ್ತು, 5 ದಿನ ಮುಗಿಸ್ರಿ. ಸೋಮವಾರ ಮಾಡ್ರಿ. ಆಯ್ತು. ಗಣಪತಿ ಹಬ್ಬ ಮುಗಿದ್ಮೇಲೆ 5 ದಿನ ಆದ್ಮೇಲೆ ಚಾಲು ಮಾಡ್ರಿ. ಗಣಪತಿ ಹಬ್ಬ 1 ದಿವಸ ಮತ್ತೆ 1, 2, 3, 4 1ನೇ ತಾರೀಕು ಐತಾರನು ಬಿಡ್ರಿ. ಸೋಮವಾರಲಿಂದ ಮತ್ತೆ ಕೂಡ 2ನೇ ತಾರೀಕಿನಿಂದ ಸೇರ್ಬೋದಲ್ಲ. ಸೆಪ್ಟೆಂಬರ್ 2ಕ್ಕೆ ಮತ್ತೆ ಸೇರೋಣ. ಅಲ್ಲಿ ತನಕ ನೀವು ಏನೇನ್ ಮಾಡ್ತೀರಿ, ಏನೇನ್ ತಯಾರಿ ಮಾಡ್ಕೋತೀರಿ, ನಿಮಗೂ ಮನನ ಮಾಡ್ಕೊಳಕ ಅದು ಎಲ್ಲ ಅವಕಾಶ ಬೇಕಲ್ಲ. ಬರೀ ದಿನ ನಾವೇ ಪಾಠ ಹೇಳ್ಕೊತ ಕೂತ್ರಂಗ ಸೆಪ್ಟೆಂಬರ್ 2ನೇ ತಾರೀಕಿನಿಂದ ನಿಮಗ 5ನೇ ತರಂಗದ ಅಧ್ಯಯನ ಚಾಲು ಮಾಡೋಣ. ಮೆಲುಕು ಹೇಳೋದು ಬೇಡ, ಕುಂತು ಬರ್ಕೋರಿ. ನಿಮ್ ಮನ್ಯಾಗ ನೀವು ಕೂತು ಬರ್ಕೋಬೇಕು. ನಮ್ಮಲ್ಲಿ ಡೇಟ್ ತಗೋಬೇಕು, ನೀವು ಡೇಟ್ ಕೊಡ್ಬೇಕು, ಅವ್ರು ಬರ್ಕೋಬೇಕು. ಏನ್ರಿ? ಒಪ್ಪಿಸ್ಲಕ್ಕೆ ಸ್ಟಾರ್ಟ್ ಮಾಡ್ಕೋತಾರ. ಮುಂದ 2ನೇ ತಾರೀಕು ಚಾಲು ಆಗ್ತದಲ್ಲ ಅವಾಗ ಒಪ್ಸಕತ್ತೀರಿ. ಅಲ್ಲಿ ತನಕ ಸ್ಟಾಕ್ ಮಾಡ್ಕೋರಿ. ಒಂದು 5-10 ಮೆಲುಕುಗಳು ಡೇಟ್ಗಳು ತಗೊಂಡು ಬರ್ಕೊಂಡು ರೆಡಿ ಇಟ್ಕೊಳ್ರಿ. ನಮಗ ಮನಿಗೆ ಯಾರ್ಯಾರು ಅತಿಥಿಗಳು ಬಂದಾಗೆ ಹಾಲು ತರ್ಲಕ್ ಹೋಗ್ತೀನಿ, ಚಾ ಪುಡಿ ಸಕ್ರಿ ತರ್ಲಿಕ್ಕೆ ಹೋಗ್ತೀನಿ ಇದ್ದಂಗದ ಈಗ ನಿಮ್ಮ ಮೆಲುಕುಗಳು. ಹೇಳಂದಾಗ ಅವಾಗ ತಯಾರು ಮಾಡ್ತೀರಿ ನೀವು. ಹಂಗಿಲ್ಲ. ಈಗ ಹಾಲು ಸಕ್ರಿ ಎಲ್ಲ ಸ್ಟಾಕ್ ಮಾಡ್ಕೊಳ್ರಿ. ಯಾರು ಯಾವಾಗ ಯಾಕೆ ಬರ್ಲಕ್ಕ ಚಾ ಮಾಡ್ತೀನಿ ಅನ್ನಂಗ್ ತಯಾರಿ. ಡೇಟ್ ಕೊಟ್ಬಿಟ್ರಿ ಎಲ್ಲರಿಗೂ. ಒಂದು ಎಷ್ಟು 20 ಬರ್ತಾವ್ರಿ ಎಲ್ಲಾರು. ನಮ್ಮ ಡೇಟ್ ಕೊಟ್ಬಿಡ್ತಾರೆ. ಅದೇ ಡೇಟ್ ಕೊಟ್ರೆ ಪೂರ 2ನೇ ತಾರೀಕು ತನಕ ಅದೇ ಒಂದೇ ಡೇಟ್ ಇಂದ ಮಾಡ್ಕೊತ ಕುಂದರಂಗಿಲ್ಲ. 1 ಅಥವಾ 2 ದಿನದಾಗ ಅದು ಬರ್ಕೊಂಡು ಮುಗಿಸ್ಬೇಕು.
ಮುಗಿಸಿ ಮತ್ತೆ ಇನ್ನ ಒಂದು ಡೇಟ್ ತಗೋಬೇಕು. ಒಂದು 5ರ 10ರ ಮೆಲುಕುಗಳು ಸ್ಟಾರ್ಟ್ ಮಾಡ್ಕೋರಿ ನೀವು. ಮೊದ್ಲ ಒಂದೊಂದು ಕೊಡ್ರಿ, ಎಲ್ಲರಿಗೂ ಒಂದೊಂದು ಕೊಡ್ರಿ. ಅದು ಮುಗಿತಂತ ಮತ್ತೆ ಮತ್ತೊಂದು ಅದೇ ಒಂದೇ ಇಟ್ಕೊಂಡು ಪೂರ 15 ದಿನ ಅದೇ ಒಂದೇ ಇಟ್ಕೊಂಡು ಕುಂದಿರ್ಬೇಡ್ರಿ ಅಂತ ಅದು ಹೇಳಕತ್ತೀನಿ ನಾನು. ಮತ್ತೊಂದು ಡೇಟ್ ತಗೊಂಡ ಅದು ಮುಗಿಸ್ರಿ ಜಲ್ದಿ. ಇದೇ ಡೇಟ್ ಕರೆಕ್ಟ್ ಉಂಟು. ಇದೇ ಬಿಟ್ರಂದ್ರೆ ಆ ಡೇಟ್ ಬರ್ಕೊಂಡ್ಬಿಡ್ರಿ. ಈಗ ಗೌರಮ್ಮ 15 ಮಾಡಿ ಮುಗಿಸಿದ್ರೆ ಅವ್ರ ನಾಳೆ 17 ಐತ್ರಿ. ಇವಾಗ 29 17 ಪಾಠ. ನಮ್ದು ಒಂದು 3 ಐತ್ರಿ. ನೆಕ್ಸ್ಟ್ ಒಂದೊಂದೇ ಕೊಡ್ರಿ. ನಾನು ಆದ್ಮೇಲೆ ಮತ್ತೆ 2 ಮುಗಿಸ್ಬಿಟ್ಟು ಮತ್ತೆ ಒಂದು ಕೊಡ್ತೀರಿ. ಒಬ್ಬೊಬ್ರಿ ಒಂದೊಂದು. ಆಯ್ತು, ಅವ್ರು ಹೆಂಗಂತಾರ ಹಂಗ ಮಾಡ್ರಿ ನೋಡ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಯ ತನಕ ಸುಮಾರು 4 ತರಂಗಗಳನ್ನ ಶ್ರೀ ವಿಚಾರ ಸಾಗರದ 7 ತರಂಗಗಳ ಪೈಕಿ 4 ತರಂಗಗಳನ್ನ ಅತ್ಯಂತ ಶಾಂತ ರೀತಿಯಿಂದ ಕುಳಿತು ಆಸಕ್ತಿಯಿಂದ ಕೇಳಿ ಆ ಒಂದು ನಿಶ್ಚಲದಾಸರ ಉಪದೇಶಗಳ ಹಾಗೆ ನನ್ನ ಜೊತೆಗೆ ಎಲ್ಲ ಹೆಜ್ಜೆ ಹಾಕಿದ ಮಹಾತ್ಮರೇ, ನಿಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಶುಭಮಸ್ತು ಶುಭಮಸ್ತು ಶುಭಮಸ್ತು. ಎಲ್ಲರಿಗೂ ಶರಣ. 4 ತರಂಗಗಳನ್ನ ನಾವು ಮನದಟ್ಟಾಗುವಂತೆ ಬೋಧಿಸಿದ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ಅನಂತ 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 ಶಿರಸಾಷ್ಟಾಂಗ ನಮಸ್ಕಾರಗಳು. ತುಂಬಾ ಭಕ್ತಿ ಪ್ರಣಾಮಗಳು. 4 ತರಂಗಗಳನ್ನ ನಮಗ ಸುಂದರವಾಗಿ ಮಂದಟ್ಟಾಗುವಂತೆ ಮಾಡಿ ಹೇಳಿ ನಮ್ಮ ಜ್ಞಾನವನ್ನ ಕಳೆದ ಜ್ಞಾನವನ್ನ ನೀಡಿದಂತ ಗುರುವಿಗೆ ಅನಂತ ಅನಂತ ಧನ್ಯವಾದ. ಪರಮಾನಂದವನ್ನು ಉಂಟು ಮಾಡಿದಂಥ ಗುರುಗಳಿಗೆ, ದುಃಖ ನಿವೃತ್ತಿ ಮಾಡಿದಂತ ಗುರುಗಳಿಗೆ, ಮೋಕ್ಷ ಪ್ರಾಪ್ತಿ ಮಾಡಿದಂತ ಗುರುಗಳಿಗೆ. ಮನದಟ್ಟು ಮಾಡ್ಕೊಂಡ್ರೆ ಅದು ಮನದ ಮಟ್ಟಿಗೆ ಇರ್ತದ. ಆತ್ಮದ ದಟ್ಟು ಮಾಡ್ಕೊಂಡ್ರಿ ಅಂತಂದ್ರೆ ಪರಮಾನಂದ. ಆತ್ಮಸ್ವರೂಪ ಆತ್ಮಸ್ವರೂಪನಾಗೆ ಮಾಡಿದ ಗುರುಗಳು. ಅದೇ ಪರಮಾನಂದ ಮಾಡಿದಂತ ಗುರುಗಳು, ಪರಮಾನಂದವನ್ನು ಉಂಟು ಮಾಡಿದ ಗುರುಗಳು. ಆತ್ಮಕ್ವಾದ್ರೆ ಅಂದ್ರೆ ಪರಮಾನಂದ. ಮನದಟ್ಟು ಅಂದ್ರೆ ಅದು ಶಾಸ್ತ್ರ ಬುದ್ಧಿಲಿಂದ ತಿಳ್ಕೊಳ್ಳೋದು ಮನದಟ್ಟು. ಕೇವಲ ಜ್ಞಾನ ಮಾತ್ರ ಎಲ್ಲ ಬಾಣನು ಮಾಡಿ ನಿಶ್ಚಲ್ದಾಸಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಪೀತಾಂಬರದಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಅಂತ ಒಂದು ಶಾಸ್ತ್ರ ತಿಳಿಲಾರದಂಥದ್ದು ತಿಳಿಯಂಗ ಮಾಡಿ ಕೊಟ್ಟನಲ್ಲ. ಪೀತಾಂಬರ್ಜಿ ಸಣ್ಣ ಕೂಸ ಏನಿರ್ತದಲ್ರಿ, ಸಣ್ಣ ಕೂಸ, ಅದಕ್ಕೆ ಊಟ ಮಾಡಂಗಿಲ್ಲ, ಅದಕ್ಕೆ ಊಟ ಮಾಡ್ಲಕ್ ಬರಂಗಿಲ್ಲ. ಅದಕ್ಕೆ ಹಾಲು ಕುಡಿಸ್ತಾಳ ತಾಯಿ. ಹಾಲು ಕುಡಿಸ್ಬೇಕಾದ್ರೆ ಮೊದಲಕ್ಕೆ ತಾಯಿ ತಾನು ಊಟ ಮಾಡ್ತಾಳ. ತಾನು ಊಟ ಮಾಡಿ ತನ್ನಲ್ಲಿ ತಯಾರಾದ ಹಾಲನ್ನ ಆ ಕೂಸಿಗೆ ಕುಡಿಸ್ತಾಳ. ಹಾಗೆ ನಿಶ್ಚಲ್ದಾಸರು ತಾಯಿ ಇದ್ದಂಗ ನಮಗ. ತಾವು ವಿಚಾರ ಸಾಗರವನ್ನ ಮೊದಲ ಕುಡಿದು ಆ ನಮ್ಮಂತ ಕೂಸುಗಳಿಗೆ ಕುಡಿಯಂಗ ಮಾಡ್ಯಾರ ನಿಶ್ಚಲದಾಸರು. ವಿಚಾರ ಸಾಗರ ಮೊದಲು ನಮಗೆ ತಿಳಿಬೇಕು ಅಂತಂದ್ರೆ ವಿಚಾರ ಚಂದ್ರೋದಯ ಅನ್ನ ಹಾಲು ಕುಡಿಸಿದಂತ ತಾಯಿಯವರು ಪೀತಾಂಬರ್ಜಿ ಅವರು. ಹಾಲಿನ ರೂಪದೊಳಗೆ ಮಾಡಿಕೊಟ್ಟರು. ವಿಚಾರ ಚಂದ್ರೋದಯನೇ ಹಾಲು, ವಿಚಾರ ಸಾಗರನೇ ಆಹಾರ. ನಿಶ್ಚಲದಾಸರೇ ತಾಯಿ, ಪೀತಾಂಬರ್ಜಿಯವರೇ ತಾಯಿ, ನಿಶ್ಚಲದಾಸರೇ ತಂದೆ. ನಾವೆಲ್ಲ ಅತ್ತಿಗೇರಿ ಮಠ ಗುರುಗಳಿಗೆ 30-10-24 30-10-24 ಅಲ್ರಿ? ಅಬ್ಬಿಗೇರಿ ಮಠ ಗುರುಗಳು, ಅಬ್ಬಿಗೇರಿ ಮಠ ಗುರುಗಳು ನಿರೂಪಣೆ ಹೆಂಗ್ ಮಾಡ್ತಾರಲ್ರಿ? ಭಾರಿ ಮಾಡ್ತಾರೆ. ನಾಗರತ್ನಮ್ಮನವರು ನಮಗೆ ಚೇತನ ಕೊಟ್ಟಿದ್ದಾರೆ. ಎಲ್ಲ ಸಾಕಾಗ್ಬಿಟ್ಟು ಅವ್ರು
ಮಾನಿಟರ್ ಮಾಡಿದ್ರೆ ಅವ್ರನ್ನ ನಮ್ಮನ್ನ ದಿವಸ ಬೆಂಬಲ ಹಚ್ಚಿದ್ರಿ. ಭಾರಿ ಸೃಜನಶೀಲತೆ ನಿಮ್ಮದೇ ಆದಂತ ಒಂದಿಷ್ಟು ಕೌಶಲ್ಯವನ್ನು ಬೆರೆಸಿ ನೀವೇನ್ ಮಾಡ್ತಿರಲ್ಲ ಅದು ಬಹಳ ಪಸಂದ್ ಆಯ್ತು ನಮಗೆ. ಪ್ರತಿಭೆ ಒಳಗೈತ್ರಿ, ಹೊರಗೆ ಹಾಕ್ಬೇಕಾಯ್ತು, ಎಲ್ಲ ಕಡೆ ಐತ್ರಪ್ಪ ಪ್ರಯತ್ನ. ನಮ್ಮಂತ ಏಸ ಹುಡುಗರಿಗೆ ಮುಂದೆ ಕುಂದಿರ್ಸ್ಕೊಂಡು ಅವ್ರು ಹೇಳ್ತಾರ್ರಿ, ಅಲ್ಲಿ ಬಹಳ ಮಂದಿ ಅದಾರಲ್ಲ, 15-20 ಮಂದಿ ಟೀಮ್ ಅದ ಅವ್ರದೇ ಒಂದು ಟೀಮ್ ಅದ, ದಿನ ಇದೇ ಮಾಡ್ತಿರ್ತಾರ. ಅದಕ್ಕೆ ಅವ್ರ ಬಳಿ ಒಂದು ವಿಶೇಷ ಕೌಶಲ್ಯ ಅದ, ಅನುಭವ ಐತ್ರಿ. ಕೊಪ್ಪಳ ಕಾದೇವ್ ಅಂದ್ರೆ ಅವ್ರ 15-20 ಮಂದಿ ಎಲ್ಲರೂ ಜೋಡಿಯಾಗಿ ಬಂದ್ಬಿಡ್ತಾರ. ಈಗ ಗುರುಗಳೇ ನಮ್ಗೆ ಒಂದು ಆಮಂತ್ರಣ ಬಂದದ. ಇದೇ 9ನೇ ತಾರೀಕಿಗೆ ಇಲ್ಲಿ ಕೊಪ್ಪಳದಲ್ಲಿ ರೇಣುಕಾಚಾರ್ಯ ಮಠದಲ್ಲಿ ಅರಿವು ಆಚಾರದ ಬಗ್ಗೆ ಒಂದು ಪ್ರತಿ ತಿಂಗಳು ಮಾಡ್ತಾರಲ್ಲ. ಅದಕ್ಕೆ ನಿನ್ನೆ ನಮಗೆ ಬಂದಿತ್ತು. ಇವತ್ತಿನ ರಾತ್ರಿ ಪಾಠ ಅದ ಇಲ್ಲ ಅರಿವು ಆಚಾರ ಎಲ್ಲರಿಗೂ ಮಾಹಿತಿ ಆಗುತ್ತೆ ನಮಗೂ. ಅರಿವು ಆಚಾರ ಮುಖ್ಯ ಪ್ರಿಂಟ್ ಮಾಡ್ಯಾರಲ್ಲ ಅವ್ರು, ಒಂದೊಂದು ವಚನದ ವಿಶ್ಲೇಷಣೆ ಮಾಡಿ ದೊಡ್ಡದೊಂದು 500 ಪುಟದ ಮುಖ್ಯ ಮಾಡ್ಯಾರ. ಮಾರ್ಗಸೂಚಿ ಆಡ್ಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಆಗ್ತದೆ. ಯಾವ ವಚನ ಹೇಳ್ಬೇಕಂತೀರಿ ವಚನ ಹೇಳ್ರಿ, ಆಮೇಲೆ ಡಿಸ್ಕಸ್ ಮಾಡಮ್ಮ 10 ಗಂಟೆ ನಂತರ. ಗುರುಗಳು ನಾಳಿದ್ದು ಬೆಳಿಗ್ಗೆ ಪಾಠಕ್ಕೆ ಜಾಯಿನ್ ಆಗಂಗಿಲ್ರಿ? 2 ತಾರೀಕು ಬರೋ ಮಟ, ಸೆಪ್ಟೆಂಬರ್ 2 ತಾರೀಕು ಬರೋ ಮಟ ರೀ. ಸೆಪ್ಟೆಂಬರ್ 2 ತನಕ ಜಾಯಿನ್. ನೀವು ಪಾಠ ನಿಮ್ಮೊಳಗೆ ನೀವು ಕೂತು ಬರಿಬೇಕು ನಚಿಕ್ನಾಗ. ಅದೇ ಟೈಮ್ನಾಗ ನಮ್ ಪಾಠ ಹಚ್ಕೋಬೇಕು. ಮೆಲುಕು ಕಾರ್ಯಕ್ರಮದ ಪಾಠ ಹಚ್ಕೋಬೇಕು, ಕೂತು ಬರ್ಕೋಬೇಕು. 2-2.5 ತಾಸಿಂದ ಸತ್ಸಂಗ, ಸಾಮಾನ್ಯ ಸತ್ಸಂಗ ಅಲ್ಲ ಅವರು. ನಿಮಗೆ ಗೊತ್ತಿದ್ದೆ ಮತ್ತೆ ಕೇಳ್ತಿರಲ್ಲ, ಭಾರಿ ಖುಷಿ ಆಗ್ತದ. ಏನಾದ್ರು ಗ್ಯಾಪ್ ಇತ್ತಂದ್ರೆ ಮತ್ತೆ ಗ್ಯಾಪ್ ಎಲ್ಲ ತುಂಬಕೋತದ. ಓಕೆ, ಬಾಯ್. ನಾವು ನಡೀತೀವಿ, ಟೈಮ್ ಆಯ್ತು.